ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಒಂದು ಸೆಂಟೆಲ್ಲೋ ಒಂದು ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತ ಹೇಳ್ಬಿಟ್ಟು ತಂದೆಯವರು ಒಂದು ರಾಟ್ ಕಿಟ್ ಇದು ಮಾಡಿದ್ದಾರೆ. ಅದಕ್ಕೆ ನೀವೇ ಒಂದು ವೀಡಿಯೋ ನೋಡಿ ತಂದೆಯವ್ರಿಗೆ ಹೇಳಿದೆ ಈ ಕಂಪ್ನಿ ಚೆನ್ನಾಗಿದೆ ಅಂತ. ಸೊ ಹಂಗೆ ತಂದೆಯವರು ವೀಡಿಯೋ ನೋಡ್ಕೊಂಡು ಇದು ಮಾಡಿದರು. ತಾವು ಏನು ಮಾಡ್ತಾಯಿದ್ರ? ಬರೀ ವ್ಯವಸಾಯ ಮಾಡ್ತಾಯಿದ್ರ ಅಥವಾ ಏನೋ ಸ್ಟಡಿ ಮಾಡ್ತಾಯಿದ್ರ? ಅದ್ರ ಬಗ್ಗೆ ನಿಮ್ಮದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ಇಲ್ಲ, ನನ್ನ ಹೆಸರು ಲೋಹಿತ್ ಅಂತ. ನಾನು ಸೆಕೆಂಡ್ ಪಿ ಸಿ ಓದ್ತಾ ಇದ್ದೀನಿ. ನಾನು ಸ್ಟಡೀಸ್ ಮಾಡಿಕೊಂಡು ಓಕೆ ತಂದೆ ಜೊತೆ ವ್ಯವಸಾಯ ಸೂಪರ್ ಸರ್. ಹಾಂ ಸರ್, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಸರ್. ಇದು ಊರು ಯಾವ ಸರ್? ಊರು ತಮ್ಮ ಊರು? ಊರು ಕೋಡಲ್ಲಿ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು. ಸರ್, ಈಗ ಅದೇ ನೀವು ಕಾಲೇಜ್ಗೆ ಹೋಗ್ಕೊಂಡು ಈ ಕಡೆ ಇದು ಮಾಡ್ತಾಯಿದ್ರಾ. ಈ ವಿಲ್ಟ್ ಅನ್ನೋದು ನಿಮಗೂ ಒಂದು ಭಯ ಇದೆ ಅಲ್ವಾ? ಆದರೆ ವಿಲ್ಟ್ ಅಂದರೆ ಏನಾದರೂ ಯಾವ ಥರ ಬರ್ತೇನೆ ಅಂತ ಏನು ತೋರಿಸ್ತೀರಾ ಸರ್? ಇದೊಂದು ಅಲ್ಲ, ವಿಲ್ಟ್ದು ಸಮಸ್ಯೆ ಇದೆ ಅಲ್ವಾ? ಇದು ಗಿಡ ಸಾಯೋದು ಮೇಯ್ನು. ಈ ಥರ ಇದು ಬಿಟ್ಟಾದಮೇಲೆ ಈ ಪ್ರಾಡಕ್ಟ್ ಕೊಟ್ರಲ್ವಾ, ಈ ಪ್ರಾಬ್ಲಮ್ಗೆ ತಂದಿದ್ದ ಅಥವಾ ಬೇರೆ ಥರಕ್ಕ? ಈ ಪ್ರಾಬ್ಲಮ್ಗೂ, ಗಿಡ ಬೆಳವಣಿಗೆಗೆ, ಓಕೆ ಸರ್, ಹೂವು ಸೈಜ್ಗೆ, ಕಲರ್ಗೆ, ಹಾಂ ಸರ್, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಂದರೆ ನೀವು ಅದು ಎಲ್ಲ ಈ ಪ್ರಾಡಕ್ಟ್ ಬಿಟ್ಟು ಆಗಿದೆ. ಈ ಪ್ರಾಡಕ್ಟಿಂದ ಎಲ್ಲ ಒಂದು ಹಾಂ ಸರ್, ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಈ ಗಿಡಕ್ಕೆ. ಅಂದರೆ ಈಗ ಸೆಂಟೆಲ್ಲೋ ಬೆಳೆಯೋದೇ ತುಂಬ ಕಷ್ಟ ಅಂತಿದ್ದಾರೆ. ಬಟ್ ಈ ಪ್ರಾಡಕ್ಟ್ ಬಳಸಿದ ಮೇಲೆ ನಿಮಗೆ ಅನುಕೂಲ ಆಗಿದೆ ಅಲ್ವಾ? ಅನುಕೂಲ ಆಗಿದೆ. ಹಾಂ ಸರ್, ಎಲ್ಲ ಸಮಸ್ಯೆ, ಗಿಡ ಎಲ್ಲ ಸಮಸ್ಯೆಗೆ ತುಂಬ ಅನುಕೂಲ ಆಗುತ್ತೆ ಪ್ರಾಡಕ್ಟ್ಸ್. ಅಂದರೆ ಈಗೇನು ಪ್ರಾಬ್ಲಮ್ ಇರುತ್ತೋ ಅದೆಲ್ಲ ಸಾಲ್ವ್ ಮಾಡಿಕೊಡುತ್ತೆ. ಬಟ್ ಆಮೇಲೆ ಇದು ಇನ್ನೊಂದು ಏನಂದರೆ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಈಗ ನೀವೇನು ಈ ಬೆಳೆಗೆ ಮಾಡಿರ್ತೀರೋ ನೆಕ್ಸ್ಟ್ ಬೆಳೆ ಕೂಡ ಅದು ಬೇರೆ ಬೆಳೆಗೆ ಕೂಡ ಅದು ಭೂಮಿ ಫಲವತ್ತತೆ ಹೆಚ್ಚಿಸಿಬಿಟ್ಟು ನಿಮಗೆ ರಿಸಲ್ಟ್ ಬರ್ತದೆ. ಅದರಿಂದ ಏನಂದರೆ ಸಾಧ್ಯವಾದಷ್ಟು ಫಾರ್ಮರ್ಸು ಈ ಒಂದು ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದರೆ ನನ್ನ ಕಡೆಯಿಂದ ಅನುಕೂಲ ಇದೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ನೀವು ಈಗ ಈ ಪ್ರಾಡಕ್ಟು ಸ್ವಲ್ಪ ಡ್ರಿಪ್ಪಲ್ಲಿ ಕೂಡ ಬಿಡೋದು ಸಮಸ್ಯೆ ಇದೆ. ಯಾಕಂದರೆ ಆಯುರ್ವೇದಿಕ್ ಆಗಿರೋದ್ರಿಂದ ಗಿಡಮೂಲಿಕೆಗಳಿಂದ ತಯಾರಿಸಿರೋವಂಥದ್ದು. ಸ್ವಲ್ಪ ಫಿಲ್ಟರ್ ಮಾಡಿಕೊಂಡೇ ಬಿಡಿ ಅಂತ ನಾನು ರೈತರ ಹತ್ರ ಹೇಳ್ತೀನಿ. ನೀವು ಅದೇ ರೀತಿ ಮಾಡಿ ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ ಡ್ರಿಪ್ಪಲ್ಲಿ ಬಿಡೋದಕ್ಕೆಲ್ಲ? ಹಾಂ ಸರ್, ನಮ್ದು ಅಲ್ಲೂ ರೋಸು, ಕನಕಾಂಬರ ಅನ್ನೋದಿದೆ. ಓಕೆ ಓಕೆ ಸರ್, ಬಿಡೋ ಜೊತೆಗೆ ಅದಕ್ಕೂ ಬಿಟ್ಟಿದ್ರೆ ಅದು ಗಿಡಗಳು ಅದರಲ್ಲೂ ಬದಲಾವಣೆ ಆಗಿದೆ. ಅಂದರೆ ಕನಕಾಂಬರ ಮತ್ತು ರೋಸಾ, ರೋಸು ಒಂದು 2-3 ಲೈನು, ಬಾಳೆಗಿಡ ಎಲ್ಲ ಇದೆ. ಓಕೆ ಓಕೆ ಸರ್. ಇದ್ರ ಬಿಡೋ ಜೊತೆ ಅದಕ್ಕೂ ಬಿಡ್ತೀರಿ, ಅವಾಗ ಅದು ನಿಮ್ಗೆ ಅದರಲ್ಲೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಬೆಳೆದಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾವ ಗಿಡಕ್ಕೂ, ಎಲ್ಲ ಗಿಡಗಳಿಗೂ ಸೆಟ್ ಆಗುತ್ತೆ ಮೆಡಿಷನ್. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಸೊ ನನ್ನ ಉದ್ದೇಶ ಏನಂದರೆ, ವೀಡಿಯೋ ಮಾಡೋ ಉದ್ದೇಶ ಏನಂದರೆ, ಇವತ್ತು ಈಗ ವಿಲ್ಟ್ ಪ್ರಾಬ್ಲಮ್ಗಾಗ್ಬೋದು ಮತ್ತು ಡೆವಲಪ್ಮೆಂಟ್ಗಾಗ್ಬೋದು ರೈತರಿಗೆ ಏನಾಗ್ತಿದೆ ಅಂದರೆ ಭೂಮಿ ಫಲವತ್ತತೆ ಕೇಳ್ಕೊಂಬಿಟ್ಟು ಏನು ಮಾಡಿದ್ರು ಕೂಡ ಅವ್ರಿಗೆ ಬೆಳೆಗಳು ಅಷ್ಟಕ್ಕಷ್ಟೇ ಇಳುವರಿ ಬರ್ತಿದೆ. ಸೊ ಇದು ಮಾಡಿಕೊಂಡು ಇದ್ರ ಜೊತೆಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ ಮಾಡ್ಕೊಂಡಾಗ ರೈತರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ನನ್ನೊಂದಿದು. ಈಗ ನಿಮಗೆ ಒಂದು ಟೋಟಲಾಗಿ ಈ ಪ್ರಾಡಕ್ಟ್ ಬಳಸಿದ ಮೇಲೆ ತುಂಬ ಅನುಕೂಲ ಆಗಿದೆ ಅಲ್ವಾ ಸರ್? ಸೊ ಈ ಒಂದು ವಿಡಿಯೋನ ನಾನು ಏನೋ ಒಂದು 10 ಜನಕ್ಕೆ ಶೇರ್ ಮಾಡ್ಕೊಬೋದಾ? ಯಾಕಂತಂದರೆ ಕೆಲವರೊಂದು ಸೋಷಿಯಲ್ ಮೀಡ್ಯಾದಿಂದ ನೋಡಿನೇ ಫಾರ್ಮರ್ಸ್ ಬರೋದು. ಆ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ತಮ್ಮದೇನು ಅಭ್ಯಂತರ ಇಲ್ಲ ಅಲ್ವಾ ಸರ್? ಮತ್ತು ಇನ್ನೊಂದು ಸರಿ ಪ್ರಾಡಕ್ಟ್ ಒಂಚೂರು ತೋರಿಸಿ ಸರ್. ಸ್ಟಾರ್ಟಿಂಗಿಂದ ಮಾಡ್ಕೊಂಡಿದ್ದೀರಾ? ಸ್ಟಾರ್ಟಿಂಗಿಂದ 3 ರಾಟ್ ಕಿಟ್ಟು ಬಳಸಿದ್ರ. ಸೊ ಹತ್ತಿರದಲ್ಲೇ ನಿಮಗೆ ಶಿವರಾತ್ರಿ ಹಬ್ಬ ಕೂಡ ಬರ್ತಿದೆ ಭಾನುವಾರ. ಸೊ ಅನುಕೂಲ ಆಗಲಿ, ಒಂದು 4 ಕಾಸು ಆಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕಂತಂದರೆ ಆ ಫಾರ್ಮರ್ ಸೈಜ್ ಕಂಪ್ನಿನ ಪ್ರಾಡಕ್ಟ್ ಬಳಸಿದಾಗ ತಂದೆಯವರು ಕೂಡ ಲಾಸ್ಟ್ ಟೈಮ್ ಹೇಳಿದರು ಹೂವು ಸೈಜ್ಗೆ, ಶೈನಿಂಗ್ಗೆ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿ ಕೂಡ ರಿಸಲ್ಟ್ ಬಂದಿದೆ. ಸೊ ಪ್ರತಿಯೊಬ್ಬ ರೈತರಿಗೂ ಇದೇ ರಿಸಲ್ಟು ಸಿಗಲಿ ಅಂತ ಹೇಳ್ಬಿಟ್ಟು ಆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮಗೂ ಅಡ್ವಾನ್ಸಾಗಿ ತಿಳಿಸ್ತಾ ಎಲ್ಲ ಒಂದು ರೈತರಿಗೆ ಇದು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ಶೇರ್ ಮಾಡ್ಕೊತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.